ಹಾಯ್ ಗಾಯ್ಸ್, ವಿಡಿಯೋ ನೋಡ್ತಿರೋ ಎಲ್ರಿಗೂ ಶುಭ ದಿನದ ಶುಭಾಶಯಗಳು. ಇವತ್ತು ಡೇ 9 ಆಫ್ ಮಾನ್ಸೂನ್ ರೈಡ್ ಮಹಾರಾಷ್ಟ್ರ. ಸೊ ನಾವಿವಾಗ ಹೊಟ್ಟಿದ್ದೀವಿ. ನೆನ್ನೆ ಇದ್ದಿದ್ದು ಪುಣೆಗೆ, ಇನ್ನೊಂದು 2 ಅವರ್ಸ್ ಇತ್ತು. 2 ಅವರ್ಸ್ ಹಿಂದೆ ಯಾವುದೋ ಒಂದು ಊರಲ್ಲಿ ಸ್ಟೇ ಮಾಡಿದೆ ನೆನ್ನೆ ನೈಟು. ಬಟ್ 11 ಕಾಲ ಹೋಗಿತ್ತು ನೆನ್ನೆ ನೋಡ್ದಂಗೆ ನೀವು ಒಂದು ಬುಲೆಟು ವಾಪಸ್ಸು ಬೆಂಗಳೂರಿಗೆ ಕಳಿಸ್ಬೇಕಾಗಿ ಬಂತು. ಸೊ ಇವಾಗ ನಾವು ರೈಡ್ ಕಂಟಿನ್ಯೂ ಮಾಡ್ತಿರೋದು 4 ಜನ. ರಕ್ಷಿತ್ ಅನ್ನೋನು ಸೊ ಮಧ್ಯದಲ್ಲೇ ಹೋಗಿದ್ದಾನೆ. ಸೊ ಆಲ್ಮೋಸ್ಟ್ ಎಲ್ಲ ಫಾಲ್ಸ್ಗಳು ಮುಗಿದಿತ್ತು. ಇವಾಗ ಏನು ಇರಲಿಲ್ಲ, ಜಸ್ಟ್ ಒಂದೊಂದು ಮುಗಿಸ್ಕೊಂಡು ಹೋಗೋದಷ್ಟೇ. ಲೈಕ್ ಈ ಥರ ಹೋಗೋ ರೋಡಲ್ಲೇ ಒಂದೊಂದು ನೋಡ್ಕೊಂಡು ಹೋಗೋದು. ತುಂಬ ಪ್ಲೇಸಸ್ ಅಂತ ಏನಿಲ್ಲ, ಜಸ್ಟ್ ಇವಾಗ ಕೆಳಗಿಳಿತಾ ಇದ್ದೀವಲ್ಲ, ಸೊ ಅದನ್ನು ಮುಗಿಸ್ಕೊಂಡು ಹೋಗೋದು ಅಂತ ಅಷ್ಟೇ. ಆ್ಯಕ್ಚುಲಿ ಅವನಿಗೆ ಸಡನ್ನಾಗಿ ಒಂದು ವರ್ಕ್ ಬಂದಿರೋದ್ರಿಂದ ಅವನು ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು. ಸೊ ನಾವು 4 ಜನ ಕಂಟಿನ್ಯೂ ಮಾಡೋಣ ಅಂತ ಹೊಡಿತಾ ಇದ್ದೀವಿ ಬೆಂಗಳೂರಿಗೆ. ಬೆಳಗ್ಗೆನೇ ಎದ್ದು ಒಂದು ಆಯಿಲ್ ಚೇಂಜು ಮಾಡಿಸ್ಬಿಟ್ಟೆ. 2000 ಚಿಲ್ಡ್ರೇನೋ ಓಡಿತ್ತು, ಬಟ್ ಸ್ಟಿಲ್ ಒಂದು ಆಯಿಲ್ ಚೇಂಜ್ ಮಾಡಿಸ್ಬಿಟ್ಟೆ. ನೆಕ್ಸ್ಟು 1600 ಆರಾಮಾಗಿ ಹೊಡಿಬೋದು ಅಂತ. ಯಾಕೆ ನಮ್ಮ ಕರಿಷ್ಮಾದಲ್ಲಿ ತುಂಬ ಹಳೆ ಇಂಜಿನ್ನು, 10 ವರ್ಷದ ಹಳೆ ಗಾಡಿ. ಸೊ ಆಯಿಲ್ ಕೀಲ್ ಕುಡಿಯುತ್ತೆ, ಯಾಕೆ ಬೇಕು ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ. ಬೇಡ ಕಣೋ, ಬೇಡ. ನಮ್ಮ ಮನೆಗೆ ಹೋಗಿ ತೋರಿಸ್ಬೇಕು ಗಲೀಜಾಗಿರೋದು. ನಂಬಲ್ಲ ರೈಡ್ ಹೋಗಿದ್ದೀನಿ ಅಂದರೆ ಬಿಡು. ಬೇಡ ಅವ್ನ ಮಚ್ಚ ಅವ್ನು ಚಡ್ಡಿಲೇ ಒರೆಸ್ಬಿಟ್ಟ ಮಚ್ಚ ಗಾಡಿಲ. ಈಗ ನಾವು ಹೊಡಿತಿದ್ದೀವಿ ಪುಣೆ ಬಿಟ್ಟು ಇಂಟೀರಿಯರ್ ಸಿಟಿ ಎಲ್ಲ ಬಿಟ್ಟು ಈಗ ಒಳಗೆ ಬಂದಿದ್ದೀವಿ. ಡ್ರೈವಿಂಗ್ ಟುವರ್ಡ್ಸ್ ಮಾದೇ ಘಾಟು. ಟೈಮ್ ಬಂದು 1:55 ಆಗಿದೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ನಾವು ಸ್ಟೇಗೆ ಹೋಗ್ಬೇಕಿತ್ತು, ಬಟ್ ಹೋಗೋಕ್ಕಾಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ 4 o'clock ರೀಚ್ ಆಗ್ತೀವಿ. ಏನು ಬೇರೆ ಏನೋ ಪ್ಲ್ಯಾನ್ಸ್ ಇಲ್ಲ ಇವತ್ತು, ಜಸ್ಟ್ ಚಿಲ್ ಮಾಡೋದಷ್ಟೇ. ಆದರೆ ಮಾದೇಘಾಟ್ ಫಾಲ್ಸ್ ಒಂದು ನೋಡ್ತೀವಿ, ಇಲ್ಲಾಂದರೆ ಜಸ್ಟ್ ಚಿಲ್ ಎಟ್ ದ ಫಾಲ್ಸ್ ಅಷ್ಟು. ಆದರೆ ಚಿಲ್ ಎಟ್ ದ ಸ್ಟೇ. ಲೆಟ್ಸ್ ಸಿ ಹೌ ದಿಸ್ ಥಿಂಗ್ಸ್ ಇಸ್ ಗೋಯಿಂಗ್ ಟು ಬಿ. ಏನಾದರೂ ಸ್ಪೆಷಲಾಗಿ ನೋಡಿದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ವಿಲ್ ಎಂಡ್ ದ ಡೇ 9 ವಿತ್ ಜಸ್ಟ್ ಚಿಲ್ ಡೇ ಅಂತ ಸ್ಟೇ ತೋರಿಸ್ತೀನಿ. ಸ್ಟೇ ಚೆನ್ನಾಗಿದೆ ತುಂಬ. ಸ್ಟೇದು ಫುಲ್ ಡೀಟೇಲಾಗಿ ನೀಟಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಅದು, ಆನ್ಲೈನ್ ನೋಡಿದು. ಬಟ್ ಪ್ರೈಸಿಂಗ್ ಸ್ವಲ್ಪ ಕಾಸ್ಟ್ಲಿ ಅನಿಸಿದೆ ನಾವು ನೋಡಿದ ಪ್ರಕಾರ ಆನ್ಲೈನಲ್ಲಿ. ನೋಡೋಣ ಅಲ್ಲಿ ಹೋದ್ಮೇಲೆ ಅದು ವರ್ತಿದೆಯಾ ಇಲ್ವಾ ಎಲ್ಲ ತಿಳಿಸ್ತೀನಿ. ಲೆಟ್ಸ್ ಮೀಟ್ ಅಟ್ ದ ಸ್ಟೇ. ಅದರ್ವೈಸ್ ಏನಾದರೂ ನೋಡೋದು ಚೆನ್ನಾಗಿರೋದು ಸಿಕ್ಕಿದ್ರೆ ಐ ಜಸ್ಟ್ ಶೋ ಯು. ಭಯ್ಯ ಖಾನ ಹೋಗಯ್ಯ, ಖಾನ. ಖಾನ ಕಣೋ, ಕೇಳಿದ ಊಟ ಆಯ್ತಾ ಅಂತ. ಅಯ್ಯಪ್ಪ ಜನ ಹಾಳಾಗೋದ್ರು ಕಣೋ. ಓಕೆ, ನಾನು ಖಾನ ಆಯ್ತಾ ಅಂದರೆ ಅವ್ನು ನಂಗೆ ಅದು ಜಾಗ ತೋರಿಸ್ತಾನೆ. ನಾನು ನೋಡು ವ್ಯೂ ನೋಡು ಅಂತ. ತಾತಪ್ಪ ಏರ್ಪಿನ್ ಬೆಂಡ್ ಕವ್. ನಡಿಯಮ್ಮ, ನಡಿ, ಯಾರೂ ಇಲ್ಲ. ಡಿಸ್ಕನೆಕ್ಟ್ ಆಯಿತು. ಯಾವ್ದು ಬೆಟ್ಟ ಹತ್ತಾ ಇದ್ದೀವಿ, ನದಿ ಸಿಗ್ತದನೋ. ಇಲ್ಲೊಂದು ಹೋಟೆಲ್ ಇತ್ತು ನಾವು ಇದ್ದಿದ್ದು ಸ್ಟೇ ಹತ್ರ. ಅಲ್ಲಿ ಫುಡ್ಡೆಲ್ಲ ಇಲ್ಲ. ಸೊ ಇಲ್ಲಿಗೆ ಬಂದಿದ್ದು ಊಟ ಗಿಟ ಮಾಡೋಣ ಅಂತ ಮಧ್ಯಾಹ್ನದ್ದು. ಸೊ ಇಲ್ಲೇ ನೈಟಿಗೆ ಊಟ ಎಲ್ಲ ಅರೇಂಜ್ ಮಾಡಿಕೊಡ್ತೀನಿ ಅಂತಂದಿದ್ರೆ, ಸೊ ಎಲ್ಲ ಆರ್ಡ್ರ್ ಮಾಡ್ಬಿಟ್ಟು ಹೋಗಿದ್ದೀವಿ ಏನು ಬೇಕು ಅಂತ. ವೆಜ್ಜು ನಾನ್ ವೆಜ್ಜು ಎರಡೂ ಇದೆ. ಸೊ ಇಲ್ಲಿ ಹೇಳಿದ್ದೀವಿ ಒಂದು 7 ಕಾಲಕ್ಕೆ ಬರ್ತೀವಿ, ತಿನ್ಕೊಂಡು ಹೋಗ್ತೀವಿ ಅಂತ. ಸೊ ಇವಾಗ ನಾವು ಡೈರೆಕ್ಟಾಗಿ ಕಾಟೇಜ್ಗೆ ಹೋಗ್ತೀವಿ. ಇಲ್ಲಿ ನೋಡಿ, ಇಲ್ಲೊಂದು ಗಾಡಿ ತೋರಿಸ್ತೀನಿ. ಇಲ್ಲಿ ಅಲ್ಲೇನೋ ಲೈಟ್ ಫಿಕ್ಸ್ ಮಾಡೋಣ. ಲೈಟ್ ಬರುತ್ತೆ ಇಲ್ವೋ ಗೊತ್ತಿಲ್ಲ. ಗಿಲಿ ಎಲ್ಲ ಹೊಡಿತಾನಪ್ಪ ಇದರಲ್ಲಿ. ಓಕೆ, ನೋಡ ಬೆಂಗಳೂರಿಗೆ ಇದರಲ್ಲೇ ಹೋಯ್ತೀಯಾ? ಅಯ್ಯೋ ನೋಡಿ ಇವಾಗ ಫುಲ್ ಡೌನು. ಬಾಯ್ ಕ್ರೇಜಿ ಬಾಯ್. ಇವಾಗ ನಾವು ನಮ್ಮ ಸ್ಟೇ ಕಡೆಗೆ ಜಸ್ಟ್ ಚಿಲ್ಲು. ಇವತ್ತು ಏನೂ ಮಾಡಲ್ಲ, ಹೋಗಿ ಸ್ಟೇ ಮಾಡೋದಷ್ಟೇ. ಇಲ್ಲೇ ಬಂದಿದ್ದೀವಿ ಸ್ಟೇ ಹತ್ರ. ಯಾವುದು ಲೇಜಿ ರಿವರ್ ಕಾಟೇಜಸ್ ಅಂತ. ನೋಡೋಣ, ಲೆಟ್ಸ್ ಸಿ.
ಎಲ್ಲೂ ಬೋರ್ಡ್ಗಳೇನೂ ಇಲ್ಲ, ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಆದರೆ ಮ್ಯಾಪಲ್ಲಿ ಮೊಬೈಲಲ್ಲಿ ಬ್ಯಾಟ್ರಿ ಕೂಡ ಖಾಲಿ ಆಗಿದೆ. ಸೊ ಏರ್ಟೆಲ್ ಈ ಕಡೆ ಬರೋಲ್ಲ, ಜಿಯೋ ಒಂದೇ. ನಾವು ಕೆಳಗಿಳಿತಾ ಇದ್ದೀವಿ, ಫುಲ್ಲು ಕೆಳಗೆ ಒಳ್ಳೆ ಆಫ್ ರೋಡ್ ಥರ ಇದೆ. ಮೋಸ್ಟ್ ಪ್ರಾಬಬ್ಲಿ ನದಿ ಹರಿಯುತ್ತಲ್ಲ ಅಂಥ ಜಾಗ ಇರೋದು, ಅದು ಜಾಗ ಅದು ಆ್ಯಕ್ಚುಲಿ. ಓಹೋ, ಪಕ್ಕ ಜಾರದು ಯಾವ್ದು ಗುರು ಇದು? ಇದೇ ನಮ್ಮ ಸ್ಟೇ ನೋಡಿ, ಹಿಂದೆ ನಮ್ಮ ಸ್ಟೇ ಇರೋದು. ಒಳಗಿಂದನೂ ಎಂಟ್ರಿ ಇದೆ. ಸೊ ಹಿಂದೆ ಇಲ್ಲೆಲ್ಲ ಫುಲ್ಲು ಜಾಗ ಇದೆ ಚಿಲ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ಸಕ್ಕತ್ತಾಗಿದೆ ನೋಡಿ. ಇದು ಈಚೆ ಸಿಟ್ಔಟ್ ಏರಿಯಾ ಫುಲ್ಲು ಕೂತ್ಕೊಳ್ಳೋಕ್ಕೆ ಇರೋದು. ನೋಡಿ ಒಂದು ಸ್ಟ್ರೀಮ್ ಥರ ನೀರು ಹರಿತಾ ಇದೆ, ಫುಲ್ ಜೋರಾಗೆ ಬರ್ತಾ ಇದೆ ನೋಡಿ, ಫುಲ್ಲು ವ್ಯೂ. ನೋಡಿ ಇವರಿಬ್ರು ಗೇಮ್ಸ್ ಆಡ್ತಾವ್ರೆ. 420 just 20 420 440 370 440 370. ಇದು ಒಂದು ರೂಮು, ಈಚೆ ಜಾಗ ಇದೆ ಮಲ್ಕೊಳ್ಳೋಕ್ಕೆ, ಎಲ್ಲ ಬೆಡ್ ಗಿಡ್ಡು ಎಲ್ಲ ಇದೆ. 4 ಜನ ಇರ್ತಿರೋದು. 440 380. ಇದೇ ಔಟ್ಸೈಡ್ ವ್ಯೂ, ಫುಲ್ಲು ನೀರು ಹರಿತಾ ಇದೆ ನೋಡಿ. ಆ್ಯಕ್ಚುಲಿ ಎಲ್ಲ ಹೋಗ್ಬೋದು, ಕುತ್ಕೊಂಡು ಕುಡಿಬೋದು. ತೋರಿಸ್ತೀನಿ ರೀ ಹೇಗಪ್ಪ ಇದು ಓಪನ್ ಮಾಡೋದು. ನೋಡಿ ಹಿಂಗೆ ಈಚೆ ಹೋಗ್ಬೋದು. ಫುಲ್ಲು ವ್ಯೂ, ನೀರಿನೆಲ್ಲ ಹರಿತಾ ಇದೆ. ಆ್ಯಕ್ಚುಲಿ ಮಳೆಗಾಲ ಇಲ್ಲ ಅಂದರೆ ಫುಲ್ಲು ಚಿಕ್ಕದಾಗಿ ಹರಿತಿರತ್ತಂತೆ ಸ್ಟ್ರೀಮು, ಆಟಾಡ್ಬೋದು ಅವಾಗ. ಇಲ್ಲೇ ಕುತ್ಕೊಂಡು ಚಿಲ್ ಮಾಡ್ಬೋದು. ಬಾಯ್ಸ್ ಗೇಮ್ ಮಾಡ್ತಾವ್ರೆ.